ಭೀಮಾತೀರದಲ್ಲಿ ನಿರಾಳೆ ಕುಟುಂಬದ ಹತ್ಯಾಕಾಂಡವಾಗಿದ್ದು 12 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ವಿಜಯಪುರದಲ್ಲಿ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹೇಳಿದರು. 12 ಜನರ ವಿರುದ್ಧ ಚಡ್ಚಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆದರೆ ಕೇಸ್ನಲ್ಲಿರುವ 3 ಆರೋಪಿಗಳು ಹಾಗೂ ಉಳಿದ 9 ಜನರು ಸೇರಿ 12 ಜನರನ್ನ ಬಂಧಿಸಲಾಗಿದೆ. ಅದರ ಜೊತೆಗೆ ಈ ಕೇಸ್ನಲ್ಲಿ ಇನ್ನೂ 9 ಜನ ಆರೋಪಿಗಳು ಇದ್ದಾರೆ. ಆರೋಪಿ ಕಲ್ಲನಗೌಡ ಪಾಟೀಲ್ ಬಳಿಯ ಲೈಸೆನ್ಸ್ ಗನ್ನಿಂದ ಫೈರಿಂಗ್ ಆಗಿದೆ. ಮೃತರ 6 ಜನರ ಪೈಕಿ 2 ಜನರ ದೇಹದಲ್ಲಿ ಗುಂಡುಗಳು ಪತ್ತೆಯಾಗಿವೆ. ಅದಕ್ಕಾಗಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ದಿನಾಂಕ 29ರಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಊರದಲ್ಲಿ ಒಟ್ಟು 6 ಜನರದ್ದು ಮರ್ಡರ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 12 ಜನ ಆರೋಪಿತರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿಗೆ ತಗೊಂಡು ಫರ್ದರ್ ಇಂಟ್ರಾಗೇಷನ್ ಅನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕಲ್ಲನಗೌಡ ಪಾಟೀಲ್ ಅನ್ನೋರದ್ದು DBBL ಲೈಸೆನ್ಸ್ಡ್ ವೆಪನ್ ಏನಿತ್ತು, ಆ ಲೈಸೆನ್ಸ್ಡ್ ವೆಪನ್ ಯೂಸ್ ಆಗಿದೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಮತ್ತು ಒಟ್ಟು 6 ಜನರ ಮೃತರಲ್ಲಿ ಈಗ ಪ್ರಿಲಿಮಿನರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ 2 ದೇಹದಲ್ಲಿ ಅದೊಂದು DBBL ಬಂದೂಕಿನಿಂದ ಸಿಡಿದಂಥ ಗುಂಡು ಕೂಡ ಕಂಡು ಬಂದಿದೆ. ಅದನ್ನು ಕೂಡ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆ ಮುಂದುವರೆದಿದೆ. ಯಾಕಂತಂದರೆ ಇಟ್ ಇಸ್ ಜಸ್ಟ್ ಬಿಗಿನಿಂಗ್ ಆಫ್ ದ ಇನ್ವೆಸ್ಟಿಗೇಷನ್ನು. ಈ ಇನ್ವೆಸ್ಟಿಗೇಷನ್ದಲ್ಲಿ ಇನ್ನೂ ಕೆಲವೊಂದಿಷ್ಟು ಹೆಸರುಗಳು ನಮ್ಮ ಹತ್ರ ಕಂಡು ಬಂದಿದ್ದಾವೆ. ಈಗೇನು 12 ಜನ ಸಿಕ್ಕಿದ್ದಾರೆ, ಅದರಲ್ಲಿ FIRದಲ್ಲಿರೋರು 3 ಜನ ಇದ್ದಾರೆ. ಹಾಗಾಗಿ 12 ಬಿಟ್ಟು 9 ಜನ ಬಿಟ್ಟು ಈಗ 9 ಜನ ಎಕ್ಸ್ಟ್ರಾನೂ ಇದ್ದಾರೆ. ಅಂದರೆ ಈಗ ಆ್ಯಸ್ ಆಫ್ ನೌ ಲಿಸ್ಟ್ ಇಸ್ 21. ಸೊ ಇನ್ನೂ ಕೂಡ ನಮಗೆ ಹೆಚ್ಚಿನ ಜನ ಇದ್ದಾರೆ ಅನ್ನುವಂಥದ್ದು ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಸೊ ಪ್ರೋಗ್ರೆಸ್ ಆಗುವಂಥ ತನಿಖೆ ವಿವರವನ್ನು ನಿಮಗೆ ಮತ್ತೆ ಬರುವಂಥ ದಿನಗಳಲ್ಲಿ ಕೊಡಲಾಗುತ್ತೆ. ಈಗ ಅಲ್ಲಿದ್ದವ್ರಿಗೆ ಅವ್ರಿಗೆಲ್ಲರದ್ದು ಹೆಸರು ಗೊತ್ತಿರಲ್ಲ. ಸೊ ಈಗ ಗೊತ್ತಿದ್ದ ಹೆಸರುಗಳನ್ನ ಕೊಟ್ಟಿರ್ತಾರೆ. ಮತ್ತು 12 ಜನ ಮತ್ತು ಇತರರು ಅಂತಂತೇಳಿ ಕೊಟ್ಟಿದ್ರು ಅವರು. ಸೊ ಅವ್ರಿಗೆ ಎಷ್ಟು ಜನದ ಹೆಸರು ಗೊತ್ತಿದೆ ಅದು ಕೊಟ್ಟಿದ್ದಾರೆ. ಬಟ್ ನಾವು ತನಿಖೆಯನ್ನು ಮಾಡಿದಾಗ ಅದರಲ್ಲಿ ಇನ್ನೂ ಬೇರೆ ಜನನೂ ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ಎಲ್ಲರೂ ಕೂಡ ಈಗ ಅರೆಸ್ಟ್ ಆದವರು ಎಲ್ಲರೂ ಕೂಡ ಗೋವಿಂದಪುರದವರೇ ಇದ್ದಾರೆ. ಸೊ ಹಾಗಾಗಿ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಮುಂಬರುವಂಥ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುತ್ತೆ. ಥ್ಯಾಂಕ್ ಯು. ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಗೋವಿಂದಪುರ ಜಮೀನಿನಲ್ಲಿ ನಡೆದ 6 ಜನರ ಭೀಕರ ಹತ್ಯೆಗೆ ಸಂಬಂಧಿಸಿದಂತೆ ಚಡ್ಚಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 12 ಜನರ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಜಮೀನು ವಿಚಾರವೇ ಹತ್ಯೆಗೆ ಪ್ರಮುಖ ಕಾರಣವಾಗಿದ್ದು 12 ಜನರ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಶುಕ್ರವಾರ ನಡೆದ ಹತ್ಯೆ ಕೃತ್ಯದಲ್ಲಿ ಮೃತರಾದ ಚಡ್ಚಣ ನಿರಾಳೆ ಕುಟುಂಬದ ಚೈತನ್ಯ ಕುಮಾರ್ ದೊಂಡಪ್ಪ ನಿರಾಳೆ ನೀಡಿದ ದೂರಿನನ್ವಯ ಗೋವಿಂದಪುರದ ಕಲ್ಲನಗೌಡ ಈಶ್ವರಗೌಡ ಪಾಟೀಲ್, ಅಪ್ಪುಗೌಡ ಲಗಮನಗೌಡ ಪಾಟೀಲ್, ಈಶ್ವರಪ್ಪ ಲಗಮನಗೌಡ ಪಾಟೀಲ್, ಪ್ರಕಾಶ್ ಬಸವರಾಜ್ ಪಾಟೀಲ್, ಪ್ರಶಾಂತ್ ಬಸವರಾಜ್ ಪಾಟೀಲ್, ಸಿದ್ದರಾಮ ಕಲ್ಲನಗೌಡ ಪಾಟೀಲ್, ಲಾಯಪ್ಪ ನೇಯಪ್ಪ ಬಿರಾದಾರ್, ಚಿದಾನಂದಗೌಡ ನಾಮದೇವ್ ಟಕ್ಕಳಕಿ, ಮಾಸಿದ್ದ ಶ್ರೀಮಂತ ಬಿರಾದಾರ್, ಶ್ರೀಮಂತ್ ಶಂಕರಪ್ಪ ಬಿರಾದಾರ್, ಶಂಕರಪ್ಪ ಮಹಾದೇವ್ ಅರ್ಕೇರಿ, ಅಪ್ಪ ಸಾಹೇಬ್ ಶಂಕರ್ ಭೋವಿ ವಿರುದ್ಧ ಕೊಲೆ ಆರೋಪದ ಪ್ರಕರಣ ದಾಖಲಾಗಿದೆ. ಶುಕ್ರವಾರ ತಡರಾತ್ರಿಯೇ ಉತ್ತರ ವಲಯದ IGP ಸಂದೀಪ್ ಪಾಟೀಲ್ ಹಾಗೂ SP ಲಕ್ಷ್ಮಣ್ ನಿಂಬರ್ಗಿ ಭೇಟಿ ನೀಡಿ ಪರಿಶೀಲಿಸಿದರು. ತನಿಖೆ ತಂಡ ರಚಿಸಲಾಗಿದ್ದು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸುಂದರವಾದ ಪುಟ್ಟಿ. ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? Sultan Diamonds and Gold. Your life, your moments. Treasure the golden moments of your life.